ವರ್ಷ ಒಂದು 5-10 ಶಾಲೆಗಳು ಮುಚ್ಚೋಗ್ತಾ ಇದಾವೆ. ಸ್ಟ್ರೆಂತ್ ಇಲ್ಲ ಅಂತ. ಯಾಕೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಮಾನ್ಯ ಸಚಿವರು ನಮ್ಮಲ್ಲಿ ಪ್ರವಾಸ ಮಾಡಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಇಲ್ಲ, ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಹೇಳಿ ಅಲ್ಲಿ ತಂದೆ ತಾಯಿಗಳ ಹಪಾಹಪಿ. ಅದಕ್ಕಾಗಿ ಬಸ್ನಲ್ಲಿ ಅವರಿಗೆ ಆರ್ಥಿಕ ಶಕ್ತಿ ಇಲ್ಲದೆ ಇದ್ರೂ ಕೂಡ ಬಸ್ನಲ್ಲಿ ಸಿಟಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಇರುವ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆದ್ರೆ ಅಲ್ಲಿರುವಂತಹ ಸಾಮಾನ್ಯರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಒಂದು ಸಿಕ್ಕದಂಗೆ ಆಗ್ತದೆ. ಮತ್ತೆ ಇಲಾಖೆ ವತಿಯಿಂದ ಎಕ್ಸ್ಟ್ರಾ ಕೊಡುವಂಥದ್ದು ಏನೂ ಇಲ್ಲ. ನೀವು ಎಕ್ಸ್ಟ್ರಾ ಟೀಚರ್ಸ್ ಕೊಡಿ, ಏನು ಕೊಡಿ ನಾವು ಕೇಳಲಿಲ್ಲ. ಇರೋ ಟೀಚರ್ಸ್ ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ನಾವು ಮಾಡ್ತೀವಿ, ಪಾಠ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಪ್ರೈವೇಟ್ ಶಾಲೆಯಲ್ಲಿ ಇವರಿಗಿಂತ ಕಡಿಮೆ ಅಂಕ ಬಂದಂಥವ್ರು ಸೆಲೆಕ್ಟ್ ಆಗಿ ಟೀಚರ್ಸ್ ಆಗಿ ಅವರು ಹೇಳ್ತಾ ಇದ್ದಾರೆ ಪಾಠ. ಹೀಗಾಗಿ ನಮ್ಮ ಮಲೆನಾಡಿನಲ್ಲಿರುವಂತಹ ಶಾಲೆಗಳು ಮುಚ್ತಾ ಇದ್ದಾವೆ. ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಅಂತ ಹೇಳಿದ್ರೆ ದಲಿತರು, ಬಡವರು, ಅಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಅನ್ನ ಸಾರೋ ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಬಿಡಿ, ನೀವು ಏನು ತೊಂದರೆ ಏನಾಗ್ತದೆ ಸರ್? ಇಲ್ಲಿ ಹೇಳಿದ್ದಾರೆ ನನಗೆ ಉತ್ತರನ, ಇಲ್ಲಿ ಸ್ಟ್ರೆಂತ್ ಇಲ್ಲ ಅಂತ, ಅರ್ಹತೆ ಇಲ್ಲ ಶಾಲೆಗೆ ಅಂತ. ಸ್ಟ್ರೆಂತ್ ಇಲ್ಲ ಅಂದ್ರೆ ಏನು ಅಂದ್ರೆ ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ನಿಮ್ಮಲ್ಲೂ ಇದೆ ಅಂತ ಕಾಣಿಸ್ತದೆ. ಹುಚ್ಚಿ ಬಿಡದೆ ಮದುವೆ ಆಗೋದಿಲ್ಲ, ಮದುವೆ ಆಗದೇನೆ ಹುಚ್ಚಿ ಬಿಡೋದಿಲ್ಲ ಅಂತ ಹಳ್ಳಿ ಗಾದೆ. ಹಾಗಾಗಿ ಇವ್ರು ಇಂಗ್ಲಿಷ್ ಮೀಡಿಯಂ ಕೊಡಲಿಲ್ಲ ಅಂತೇಳಿ ಸ್ಟ್ರೆಂತ್ ಆಗೋದಿಲ್ಲ, ಸ್ಟ್ರೆಂತ್ ಆಗಲ್ಲ ಅಂತೇಳಿ ಹೇಳಿ ಇವರ ಅಧಿಕಾರಿಗಳು ಇಂಗ್ಲಿಷ್ ಮೀಡಿಯಂ ಕೊಡೋದಿಲ್ಲ. ಹಾಗಾದ್ರೆ ಶಾಲೆ ಉಳಿಸೋದು ಹೆಂಗೆ ನಾವು? ಇದು ಪರಿಸ್ಥಿತಿ. ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಕೊಡಿ, ನಾವು ಸ್ಟ್ರೆಂತ್ ಮಾಡ್ತೀವಿ, ಸ್ಟ್ರೆಂತ್ ಬರ್ತದೆ ತನ್ನಷ್ಟಕ್ಕೆ ತಾನೆ. ನೀವು ಈಗ ನೋಡಿ ಎರಡು ಶಾಲೆಗಳು ನಾವು ರಿಜೆಕ್ಟ್ ಮಾಡಿದೀವಿ ಸ್ಟ್ರೆಂತ್ ಇಲ್ಲ ಅಂತೇಳಿ ಹೇಳಿ ಕಾರಣಕ್ಕಾಗಿ. ಒಳ್ಳೊಳ್ಳೆ ಶಾಲೆಗಳು ಅಧ್ಯಕ್ಷರೇ, ಪಂಚಾಯತ್ ಕೇಂದ್ರದಲ್ಲಿರೋ ಶಾಲೆಗಳು, ಉದಾಹರಣೆಗೆ ಹೆದ್ದೂರು ತಮ್ಗೆ ಗೊತ್ತಿದೆ, ಅಲ್ಲಿ ಶಾಲೆ ಕ್ಲೋಸ್ ಆಗ್ತಾ ಇದೆ ಆಲ್ಮೋಸ್ಟ್. ಹೀಗಾದ್ರೆ ನಾವು ಏನ್ ಮಾಡೋದು? ಅಲ್ಲಿ ಹಳ್ಳಿಯ ಬಡವರ ಮಕ್ಕಳಿಗೆ ಆ ಶಾಲೆ ಕ್ಲೋಸ್ ಆದ್ರೆ ಪರಿಸ್ಥಿತಿಗಳೇನು? ಇದ್ರ ಬಗ್ಗೆ ತಮಗೆ ಅರಿವಿದೆ, ತಾವು ದಯವಿಟ್ಟು ಇದನ್ನ ಮಾಡಬೇಕು. ಮತ್ತೆ ನಾನು ಹೇಳ್ತೀನಿ ಸರ್, ಇವ್ರ ಅಧಿಕಾರಿಗಳನ್ನ ಕೇಳ್ತಾ ಕೂರಬಾರ್ದು. ಇವ್ರ IAS ಅಧಿಕಾರಿಗಳಿದ್ದಾರಲ್ಲ, ಇವ್ರ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆ ಕಳಿಸ್ಬೇಕು. ಅವ್ರ ಮಕ್ಕಳು ಮತ್ತೆ IAS IPS ಆಗ್ಬೇಕು. ಹಳ್ಳಿಯ ಕಟ್ಟ ಕಡೆಯ ಬಡವನ ಮಗನಿಗೆ ಶಿಕ್ಷಣವನ್ನ ಸರಿಯಾದ ರೀತಿ ಕೊಡದೇನೆ ಅವ್ರನ್ನ ತುಳಿಯೋ ಕೆಲಸನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಇದ್ರ ಹಿನ್ನೆಲೆಯಲ್ಲಿ ಬೇರೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನೀವು ಮಂತ್ರಿಗಳಾಗಿದ್ದಾಗ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಅವ್ರನ್ನ ಮಾಡ್ಬೇಕದನ್ನ. ಈ ಶಾಲೆಗಳು ಮುಚ್ಚಿದ್ದಾಗ ನೋಡ್ಕೊಳ್ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.